ವಾರ್ತೆಯ ಮುಖ್ಯಾಂಶಗಳು. ಕಮಟಗಿರಿಯಲ್ಲಿ ನಡೆದ ಕೊಲೆ ಆರೋಪಿ ಮಂಜುನಾಥ್ ಚೆನ್ನಯ್ಯ ಬಂಧನ. ನಮ್ಮ ರಾಷ್ಟ್ರಧ್ವಜ ಬಾನೆತ್ತರದಲ್ಲಿ ಹೆಮ್ಮೆಯಿಂದ ತಲೆ ಎತ್ತಿ ಹಾರುತ್ತಿರುವುದನ್ನು ನೋಡುತ್ತಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯವಾಗಿದೆ. ಕುಮಾರಿ ಕಾವ್ಯರಾಣಿ. ವಿದ್ಯುತ್ ಅಲಂಕಾರದಿಂದ ಕಣ್ಮನ ಸೆಳೆಯುತ್ತಿರುವ ಅಭಿಮನ್ಯು ಸರ್ಕಲ್. ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಭೂಷಣ ಮಾಸ್ಟರ್ ಅದ್ವೈತನಿಗೆ ಸನ್ಮಾನ. ಮನೆ ಕಳೆದುಕೊಂಡ ಸೈಮನ್ ಡಿಸೋಜಾ ಮನೆಗೆ ತೆರಳಿ ಆರ್ಥಿಕ ಸಹಾಯ ಮಾಡುವುದರ ಮೂಲಕ ಮಾನವೀಯತೆ ಮೆರೆದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 79ನೇ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಸ್ಕಾಡ್ವೆಸ್ಟ್ ಸಂಸ್ಥೆ. ಶಾಸಕರ ಮಾದರಿ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಉಪವಿಭಾಗ ಅಧಿಕಾರಿಗಳ ಕಚೇರಿಯಿಂದ ನಡೆದ 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಕುಮಾರಿ ಕಾವ್ಯರಾಣಿ. ನಗರಸಭೆಯಿಂದ ನಡೆದ 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಪೌರಾಯುಕ್ತರಾದ ಶಿವರಾಜ್. ಶಿರ್ಸಿ ಉಪವಿಭಾಗ ಅಧಿಕಾರಿಗಳ ಕಚೇರಿಯಿಂದ ನಡೆದ 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಶಿರ್ಸಿ ನಗರಸಭೆಯಿಂದ ನಡೆದ 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನಗರಸಭೆಯ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ, ಉಪಾಧ್ಯಕ್ಷ ರಮಾಕಾಂತ್ ಭಟ್, ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘು ಶೆಟ್ಟಿ ಹಾಗೂ ಸದಸ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವಂದೇ ಮಾತರಂ ಸುಜಲಾಂ ಸುಫಲಾಂ. ಸಮಸ್ತ ದೇಶ ಬಾಂಧವರಿಗೆ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀಧರ್ ಹೆಚ್ ಮೊಗೆ, ಸಮಾಜ ಸೇವಕರು, ಮಾಜಿ ನಗರಸಭಾ ಸದಸ್ಯರು, ಸಾತ್ವಿಕ್ ಪ್ರೊಡಕ್ಷನ್ ನ ಮಾಲೀಕರು. ನಾಡಿನ ಸಮಸ್ತ ಜನತೆಗೆ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ ಕೋರುವವರು ಶಾಸಕ ಶಿವರಾಮ್ ಹೆಬ್ಬಾರ್, ಯಲ್ಲಾಪುರ ಮುಂಡಗೋಡು ವಿಧಾನಸಭಾ ಕ್ಷೇತ್ರ. ಶಿರಸಿಯ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ 79ನೇ ಸ್ವಾತಂತ್ರ್ಯೋತ್ಸವದ ಸಾರ್ವಜನಿಕ ಧ್ವಜಾರೋಹಣವನ್ನು ಶಿರಸಿ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ ನೆರವೇರಿಸಿ ಮಾತನಾಡಿದರು. ಮಾನ್ಯ ಸಹಾಯಕ ಆರ್ಯಾರಾಣಿ ದೇವಿಗಳು, ಶಿರಸಿ ಅರಣ್ಯ ಇಲಾಖೆಯ ತಂಡ, ಶ್ರೀ ಕಾರ್ತಿಕ್ ನಾರ್ವೇಕರ್, ದಳ ಕೆ.ಟಿ. ಗೌಡ ಇವರ ಮೇರೆಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕುಮಾರಿ ಕಾವ್ಯರಾಣಿ ದೇವಿ, ವಿಭಾಗಾಧಿಕಾರಿಗಳು, ಉಪವಿಭಾಗೀಯ ದಂಡಾಧಿಕಾರಿಗಳು, ವಸಾಹತುಶಾಹಿ ಆಳ್ವಿಕೆಯಿಂದ ಭಾರತ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದು ಶತಮಾನಗಳ ಹೋರಾಟ, ಲೆಕ್ಕವಿಲ್ಲದಷ್ಟು ತ್ಯಾಗ, ಬಲಿದಾನ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಸಾಮಾನ್ಯ ಜನರು ಅನುಭವಿಸಿದ ಊಹಿಸಲಾಗದ ಯಾತನೆಯ ನಂತರ ಹೋರಾಟ ಮೂಲಕ ನಮಗೆ ಸ್ವಾತಂತ್ರ್ಯ ಪಡೆಯಲ್ಪಟ್ಟಿದೆ. ಈ ಸುದೀರ್ಘ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಮಾರ್ಗದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯವನ್ನ ಉಡುಗೊರೆಯಾಗಿ ನೀಡಿ ಈ ದಿನದಂದು ಇಷ್ಟೊಂದು ಸಂತೋಷದಿಂದ ಬದುಕುವುದಕ್ಕೆ ನೆರವು ಮಾಡಿಕೊಟ್ಟಂತಹ ನಮ್ಮ ಧೈರ್ಯಶಾಲಿ ಹಾಗೂ ತ್ಯಾಗಮಯಿ ಪುರುಷರು, ಮಹಿಳೆಯರಿಗೆ ನಮಸ್ಕರಿಸಿ ಕೃತಜ್ಞತೆಯನ್ನು ನಾವು ಸಲ್ಲಿಸೋಣ. ಅದೇ ರೀತಿ ಆದಂಥ ಹೋರಾಟ ಅಲ್ಲ ಇದು.
ನಗರದ ಸೆಂಟ್ ಅಂತೋನಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಧ್ವಜಾರೋಹಣವನ್ನು ಮಾಡಿ ಮಾತನಾಡಿದ ಶಾಲೆಯ ಕ್ರೈಸ್ತ ಗುರುಗಳಾದ ಫಾದರ್ ಸಿರಿಲ್ ಡಿಸೋಜಾ ಇವರು, ನಮ್ಮ ಭಾರತ ದೇಶವು ಮುಂದುವರೆದ ರಾಷ್ಟ್ರಗಳ ಸಾಲಿನಲ್ಲಿದೆ. ಭಾರತವನ್ನು ಇನ್ನೂ ಸದೃಢವನ್ನಾಗಿಸಬೇಕಾದರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ತಮ್ಮದೇ ವಿದ್ಯಾಸಂಸ್ಥೆಯ 6ನೇ ತರಗತಿಯ ವಿದ್ಯಾರ್ಥಿ ಬಾಲ ಪ್ರತಿಭೆ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಭೂಷಣ ಮಾಸ್ಟರ್ ಅದ್ವೈತ ಕುಡಾಳ್ಕರ್ ಈತನನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಧ್ಯಾಪಕಿ ಲವಿತಾ ನರೋನಾ ಇತರರು ಉಪಸ್ಥಿತರಿದ್ದರು. मातरम् वन्दे मातरम् सुजलां सुफलां ಸಮಸ್ತ ದೇಶ ಬಾಂಧವರಿಗೆ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಪಯ್ಯು ಚೌಟಿ, ಅಧ್ಯಕ್ಷರು, ಸಾರಿಕಾ ಸೇವಾ ಟ್ರಸ್ಟ್ ಸಿರ್ಸಿ, ಉದ್ದಿಮೆದಾರರು ಮತ್ತು ಸಮಾಜ ಸೇವಕರು. पुलकितयामिनी पुल्लकुसुमित द्रुमदल शोभिनी सुहासिनी सुमधु. ಶಿರಸಿಯ ಅಭಿಮನ್ಯು ಸರ್ಕಲ್ನಲ್ಲಿ ನಡೆದ 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಹಿರಿಯರಾದ ಉದ್ಯಮಿ ಕೆ.ಎಸ್. ಶೆಟ್ಟರ್ ನೆರವೇರಿಸಿದರು. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅಭಿಮನ್ಯು ವೃತ್ತವನ್ನು ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುವಂತೆ ಮಾಡಲಾಗಿದ್ದು, ನೋಡುಗರನ್ನು ಕೈಬೀಸಿ ಕರೆಯುವಂತಾಗಿದೆ. ಅಲ್ಲ ಅವನಿಗೆ ಹೇಳೋಣ, ನಮ್ಗೆ ಇದು ಬೇಡ, ಇದ್ರದ್ದು ಬೇಡ, ಏನು ಇರುದಿದ್ರೆ ಅಲ್ಲ ಇಟ್ಕೊ ಬೇಡ, ಅದು ಇರಲಿ. वन्दे मातरम् सुजलां सुफलां. ಸಮಸ್ತ ದೇಶ ಬಾಂಧವರಿಗೆ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ನಟರಾಜ್ ಬಿ ಹೊಸೂರ್, ಎಸ್ಪಿಡಿ ರೋಡ್ ಲೈನ್ಸ್ ಮತ್ತು ಅರ್ತ್ ಮೂವರ್ಸ್ ಮಾಲೀಕರು. पुलकितयामिनी पुल्लकुसुमित द्रुम. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ಕ್ವಾಡ್ವೆಸ್ಟ್ನಿಂದ 79ನೇ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸ್ಕ್ವಾಡ್ವೆಸ್ಟ್ ಸಿಬ್ಬಂದಿಗಳು ಯಲ್ಲಾಪುರ ನಾಕದಿಂದ ಜನಜಾಗೃತಿ ಬೈಕ್ ರ್ಯಾಲಿ ನಡೆಸಿದರು. ರ್ಯಾಲಿಯಲ್ಲಿ ಸ್ಕ್ವಾಡ್ವೆಸ್ಟ್ನ ಡಾಕ್ಟರ್ ವೆಂಕಟೇಶ್ ನಾಯ್ಕ್, ಸರಸ್ವತಿ ಎನ್ ರವಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ನಮ್ಮ ರಾಷ್ಟ್ರವನ್ನು ಇನ್ನಷ್ಟು ಸಮೃದ್ಧ, ಶಾಂತಿ, ಸಂತೋಷದಾಯಕ ಸ್ಥಳವನ್ನಾಗಿ ಮಾಡಲು ನಾವು ಏನಾದರೂ ಮಾಡಬೇಕೆಂದು ಪಣ ತೊಡೋಣ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಂತೋಷದಾಯಕ ಸ್ವಾತಂತ್ರ್ಯ ದಿನದ ಶುಭಾಶಯ ಕೋರುವವರು ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಶಿರಸಿಯ ಶಾಸಕರ ಮಾದರಿ ಶಾಲೆಯಲ್ಲಿ ನಡೆದ 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ನೆರವೇರಿಸಿ ಮಾತನಾಡಿದರು. ಶಾಸಕ ಭೀಮಣ್ಣ ಟಿ ನಾಯ್ಕ್ ಇವರು ಗಾಂಧಿನಗರದಲ್ಲಿ ಆಕಸ್ಮಿಕವಾಗಿ ಬಿದ್ದ ಬೆಂಕಿಯಿಂದಾಗಿ ಮನೆ ಕಳೆದುಕೊಂಡ ಸೈಮನ್ ಡಿಸೋಜಾ ಇವರ ಮನೆಗೆ ತೆರಳಿ ಆರ್ಥಿಕ ಸಹಾಯ ಮಾಡುವುದರ ಮೂಲಕ ಮಾನವೀಯತೆಯನ್ನು ಮೆರೆದರು. ಕಮಟಗೇರಿಯಲ್ಲಿ ನಡೆದ ಕೊಲೆ ಆರೋಪಿ ಮಂಜುನಾಥ್ ಚೆನ್ನಯ್ಯ ಈತನನ್ನು ಪೊಲೀಸರು ಬಂಧಿಸಿದ್ದಾರೆ. ಕೇವಲ 200 ರೂಪಾಯಿ ಕೂಲಿ ಕೇಳಿದ್ದಕ್ಕಾಗಿ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೊಲೆ ಆರೋಪಿಯನ್ನು ಘಟನೆ ನಡೆದ ಕೇವಲ 24 ಗಂಟೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಎಸ್ಪಿ ದೀಪನ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.